ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಜೋರಾಯಿತು ಹೋರಾಟ. ಯೋಜನೆ ವಿರೋಧಿಸಿ ನಾಳೆ ಜೆಡಿಎಸ್ನಿಂದ ಬೃಹತ್ ಪಾದಯಾತ್ರೆ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿರುವ ಪಾದಯಾತ್ರೆ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆ ನಡೆಯುತ್ತೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ 2 ಹಂತದ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಮೊದಲ ಹಂತದಲ್ಲಿ ಟೌನ್ಶಿಪ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಆಲ್ರೆಡಿ ಕೆಲವೊಂದು ಗ್ರಾಮಗಳಿಗೆ ಅಂತಿಮ ಹಂತದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಗ್ರಾಮಸ್ಥರು ಗೋಗರಿತಾ ಇದ್ದಾರೆ. ನಮ್ಮ ಭೂಮಿಯನ್ನ ನಮ್ಮ ಬೆಳೆಯನ್ನ ನಮ್ಮ ಹತ್ರನೇ ಇರೋದಕ್ಕೆ ಬಿಟ್ಟು ಬಿಡಿ ಅಂತ ಹೇಳಿ ಗೋಗರಿತಾ ಇದ್ದಾರೆ. ನೀವು ಲಕ್ಷ ಕೊಡ್ಬೋದು, ಕೋಟಿ ಕೊಡ್ಬೋದು, ಆದರೆ ಅದೆಲ್ಲಿ ತನಕ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಮಕ್ಕಳಂತೆ ಬೆಳೆಸಿರ್ತೀವಿ, ಆಳೆತ್ತರಕ್ಕೆ ಬೆಳೆಸಿರ್ತೀವಿ, ಈಗ ತಕ್ಷಣ ಬಂದು ಅದಕ್ಕೆಲ್ಲದಕ್ಕೂ ಸಹ ಕೊಡಲಿ ಪೆಟ್ಟನ್ನು ಕೊಡ್ತೀರಿ ಅಂತ ಹೇಳಿದ್ರೆ ಹೆಂಗೆ ಸಹಿಸ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿ ಕಣ್ಣೀರಿಡ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ. ಆದರೂ ಸಹ ಸರ್ಕಾರ ಕ್ಯಾರೆ ಅಂತ ಇಲ್ಲ. ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಣವನ್ನು ತೊಟ್ಟಿದ್ದಾರೆ. 2007ರಲ್ಲೂ ಸಹ ಅಷ್ಟೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಟೈಮ್ನಲ್ಲೂ ಸಹ ಅಷ್ಟೇ ಅವರು ಯೋಜನೆಗೆ ಕೈ ಹಾಕ್ತಾರೆ. ಬಟ್ ಅಲ್ಲಿನ ಜನ ಬಿಡೋದಿಲ್ಲ ಮೊದಲ ಹಂತದಲ್ಲಿ. ತದನಂತರ 2010ರಲ್ಲೂ ಸಹ ಅಷ್ಟೇ ಕೊರಿಯನ್ ದೇಶಗಳ ಜೊತೆಗೆ, ಜಪಾನ್ ಮತ್ತೆ ಕೊರಿಯನ್ ದೇಶಗಳ ಜೊತೆಗೆ ಮಾತುಕತೆ ಸಹ ಆಗಿರುತ್ತೆ. ಬಟ್ ಅವಾಗ ಭೂ ಸ್ವಾಧೀನದ ಒಂದು ನಿಯಂತ್ರಣದಿಂದಾಗಿ ಅದು 2010ರಲ್ಲಿ ತಪ್ಪು ಹೋಗ್ಬಿಟ್ಟಿರುತ್ತೆ. ಆಗ ಕಾಂಗ್ರೆಸ್ ಅವಾಗ ವಿರೋಧವನ್ನು ವ್ಯಕ್ತಪಡಿಸಿರುತ್ತೆ. ಬಟ್ ಆಗ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ ಮೇಲೆ ಈಗ ಮತ್ತೆ ಯಾಕೆ ಅದೇ ಯೋಜನೆಗೆ ಕೈ ಹಾಕಿದೆ? ಎಲ್ಲೋ ಒಂದು ಕಡೆ ಇದು ರೈತರನ್ನ ಇಲ್ಲಿ ಮಧ್ಯವರ್ತಿಗಳಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅವರ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜನರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರಾ? ಹಾಗಾದ್ರೆ ಬಿಡದಿ ಟೌನ್ಶಿಪ್ ವ್ಯಾಪ್ತಿಯ 10 ಗ್ರಾಮಗಳಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ. ಅಂಚಿಪುರ ಆಗಿರ್ಬೋದು, ಅಂಚಿಪುರ ಕಾಲೋನಿ ಆಗಿರ್ಬೋದು, ಬನ್ನಿಗಿರಿ ಆಗಿರಬಹುದು, ಮೆರವೇಗೌಡನ ದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ, ಹೊಸೂರಿನಲ್ಲಿ ಪಾದಯಾತ್ರೆಯನ್ನ ಮಾಡ್ತಾರೆ. ಕಾನೂನು ಹೋರಾಟ ಜೊತೆ ರೈತರ ಜೊತೆಗಿದ್ದೇವೆ ಎನ್ನುವಂಥ, ರೈತರ ಜೊತೆಗೆ ನಾವಿದ್ದೇವೆ ಎಂಬ ಸಂದೇಶವನ್ನು ಕೊಡ್ತಾ ಇದ್ರೆ. ಒಟ್ಟಾರೆಯಾಗಿ ಬೆಳೆಗಳನ್ನು ನಾಶ ಮಾಡೋದಕ್ಕೆ ಬಿಡೋದಿಲ್ಲ. ರಾಜ್ಯದಲ್ಲಿ ಬೇಕಾದಷ್ಟು ಕೃಷಿಯೇತರ ಭೂಮಿಗಳಿದೆ, ಬಂಜರು ಭೂಮಿಗಳಿದೆ. ಆದರೂ ಸಹ ಇದೇ ಭೂಮಿಯನ್ನ ಗುರಿಯಾಗಿಸ್ಕೊಂಡು ಇಷ್ಟು ಕಣ್ಣೀರನ್ನ ಹಾಕಿಸಿ ಅಯ್ಯೋ ಅನ್ಸಿ ರೈತರಿಂದ ಭೂಮಿಯನ್ನ ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಬೇಕಾದಷ್ಟು ಭೂಮಿ ಇದೆಯಲ್ಲ, ಹಾಗಾದ್ರೆ ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸ್ತಾ ಇದೆಯಾ, ಅಥವಾ ರಾಜಕೀಯ ವೈಷಮ್ಯವಾಗಿ ಈ ಭೂಮಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಒಟ್ಟಾರೆಯಾಗಿ ಪಾದಯಾತ್ರೆ ಮಾಡೋದಂತೂ ಕನ್ಫರ್ಮ್ ಆಗಿಬಿಟ್ಟಿದೆ. ಬಿಡದಿ ಟೌನ್ಶಿಪ್ ವ್ಯಾಪ್ತಿಯ 10 ಗ್ರಾಮಗಳಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಲಾಗುತ್ತೆ. ಅಂಚಿಪುರ ಆಗಿರ್ಬೋದು, ಅಂಚಿಪುರ ಕಾಲೋನಿ, ಬನ್ನಿಗಿರಿ, ಮೆರವೇಗೌಡನ ದೊಡ್ಡಿ, ಸಾಕಷ್ಟು ಕಡೆಯಲ್ಲಿ ಪಾದಯಾತ್ರೆಯನ್ನ ಮಾಡಲಾಗುತ್ತೆ. ಎಷ್ಟು ಪಾದಯಾತ್ರೆಯನ್ನ ಮಾಡಿದ್ರೂ ಸಹ ಒಂದು ಮಟ್ಟದ ನಿಲುವನ್ನು ಹೊಂದಿದೆ ಈಗ ಸರ್ಕಾರ. ಇಲ್ಲ, ಟೌನ್ಶಿಪ್ ಮಾಡೇ ಮಾಡ್ತೀವಿ. ಒಟ್ಟಾರೆಯಾಗಿ 36,000 ಕೋಟಿಯ ಯೋಜನೆ ಅದು. ಈಗ ಪಕ್ಷದವರು ಅಷ್ಟೊಂದು ಯೋಜನೆಯನ್ನ ಮಾಡಿಬಿಟ್ಟು ಅಷ್ಟು ಎಲ್ಲ ಅರಣ್ಯವನ್ನ ನಾಶ ಮಾಡಿ ಒಂದು ಯೋಜನೆ ಮಾಡುವಂತ ಅವಶ್ಯಕತೆ ಏನಿದೆ ಅಂತ ಹೇಳಿ ಒಬ್ರು ಹೇಳ್ತಾ ಇದ್ರೆ, ಕೆಲವೊಂದು ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಈಗ 36,000 ಕೋಟಿ ಈಗ ಆಲ್ರೆಡಿ ಒಳಗೆ ಹಾಕೊಂಡಿದ್ದಾರೆ, ಎಲ್ಲ ಬರೀ ನಾಟಕೀಯ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಭೂಮಿಯನ್ನ ಕಸಿದುಕೊಳ್ಳೋದಕ್ಕೆ ಬಿಡಲ್ಲ ಅಂತ ಹೇಳಿ ಜೆಡಿಎಸ್ನವರು ನಿಂತ್ಕೊಂಡಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ 2 ಹಂತದ ಪಾದಯಾತ್ರೆ ನಡೆಯುತ್ತೆ.